ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸುಸ್ವಾಗತ ವಿಕೆ ಕೋಚಿಂಗ್ ಅಕಾಡೆಮಿಗೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ನಲ್ಲಿ ಬರುವ CA ಫೌಂಡೇಶನ್ ಹಾಗೂ CA ಇಂಟರ್ಮೀಡಿಯೇಟ್ ಕೋರ್ಸ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಲು ಬಯಸುತ್ತೇನೆ. ಸೊ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ನಲ್ಲಿ ಫಸ್ಟ್ ಬರೋದು ಫೌಂಡೇಶನ್ ಕೋರ್ಸು. ಸೊ ಫಸ್ಟ್ ಲೆವೆಲ್ ಅಂತ ನಾವು ಕರಿತೀವಿ. ಸೊ CA ಫೌಂಡೇಶನ್. ಸೊ CA ಫೌಂಡೇಶನ್ಗೆ ಯಾರೆಲ್ಲ ಎಲಿಜಿಬಿಲಿಟಿ ಪಡಿಬೋದು ಅಂತಂದರೆ, ನೀವು ಜಸ್ಟ್ 12th PUC ಪಾಸ್ ಆಗಿದ್ರೆ ಸಾಕು, ಯು ಕ್ಯಾನ್ ಅಪ್ಲೈ ಫಾರ್ ದಿ CA ಫೌಂಡೇಶನ್ ಕೋರ್ಸು. ಐದರ್ ಯು ಆರ್ ಆರ್ಟ್ಸ್ ಸ್ಟೂಡೆಂಟ್ಸ್ ಆರ್ ಕಾಮರ್ಸ್ ಸ್ಟೂಡೆಂಟ್ಸ್ ಆರ್ ಸೈನ್ಸ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಅಪ್ಲೈ ಫಾರ್ ದಿ CA ಫೌಂಡೇಶನ್ ಎಕ್ಸಾಮ್. ಸೊ ಎಷ್ಟು ಪೇಪರ್ ಬರುತ್ತವೆ ಅಂತಂದರೆ CA ಫೌಂಡೇಶನಲ್ಲಿ ದೇರ್ ಆರ್ 4 ಪೇಪರ್ಸ್ ಇನ್ CA ಫೌಂಡೇಶನ್. ಫಸ್ಟ್ ಒನ್ ಈಸ್ ಅಕೌಂಟಿಂಗ್ ಫಾರ್ 100 ಮಾರ್ಕ್ಸ್. ಎರಡನೇ ಪತ್ರಿಕೆ ಬಂದ್ಬಿಟ್ಟು ಬಿಸ್ನೆಸ್ ಲಾ ಫಾರ್ 100 ಮಾರ್ಕ್ಸ್. ಸೊ ಮೂರನೇ ಪೇಪರ್ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್. ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡಲ್ಲಿ 3 ಭಾಗಗಳಿರ್ತವೆ. ಯಾವ್ಯಾವ ಅಂತಂದರೆ ಬಿಸ್ನೆಸ್ ಮ್ಯಾಥ್ಸ್ ಫಾರ್ 140 ಮಾರ್ಕ್ಸ್, ಲಾಜಿಕಲ್ ರೀಸನಿಂಗ್ ಫಾರ್ 20 ಮಾರ್ಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಫಾರ್ 40 ಮಾರ್ಕ್ಸ್. ಸೊ ಈ 3 ಭಾಗಗಳು ಸೇರಿ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಅಂತ ಪತ್ರಿಕೆಯನ್ನು ಫ್ರೇಮ್ ಮಾಡಿರ್ತಾರೆ. ಸೊ ನಾಲ್ಕನೇ ಪತ್ರಿಕೆ ಬಂದ್ಬಿಟ್ಟು ಬಿಸ್ನೆಸ್ ಎಕನಾಮಿಕ್ಸ್ ಫಾರ್ 100 ಮಾರ್ಕ್ಸ್. ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತಂದರೆ, ಅಕೌಂಟಿಂಗ್ ಆ್ಯಂಡ್ ಬಿಸ್ನೆಸ್ ಲಾದು ಸಬ್ಜೆಕ್ಟಿವ್ ಟೈಪು. ಅಲ್ಲಿ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ರೈಟ್ ದಿ ಆನ್ಸರ್ ಇನ್ ಎ ಡಿಸ್ಕ್ರಿಪ್ಟಿವ್ ಮ್ಯಾನರ್. ಸೊ ಅಕೌಂಟಿಂಗ್ ಆ್ಯಂಡ್ ಬಿಸ್ನೆಸ್ ಲಾಸು. ಸೊ ಥರ್ಡ್ ಆ್ಯಂಡ್ ಫೋರ್ತ್ ಆಬ್ಜೆಕ್ಟಿವ್ ಟೈಪ್ ವಿತ್ ಎ ನೆಗೆಟಿವ್ ಮಾರ್ಕಿಂಗ್. ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಆ್ಯಂಡ್ ಬಿಸ್ನೆಸ್ ಎಕನಾಮಿಕ್ಸು OMR ಶೀಟಲ್ಲಿ ಸರಿ 4 ಉತ್ತರಗಳಲ್ಲಿ ಒಂದನ್ನು ಸರಿ ಮಾಡೋದಿರ್ತದೆ. ಅಂದರೆ ಬಬಲ್ಸನ್ನು ಮಾರ್ಕ್ ಮಾಡೋದಿರುತ್ತೆ ವಿತ್ ಎ ನೆಗೆಟಿವ್ ಮಾರ್ಕಿಂಗ್. ನೆಗೆಟಿವ್ ಮಾರ್ಕಿಂಗ್ ಅಂದರೆ ಯಾವ ಥರ, ನೀವು ಯಾವುದಾದ್ರೂ 4 ನಿಮ್ಮದು ತಪ್ಪಾಯಿತು ಅಂತಂದರೆ ನಿಮ್ಮದು ಒಂದು ಸರಿಯಾಗಿರೋ ಅಂಕವನ್ನು ಕಡಿತ ಮಾಡ್ತಾರೆ. ಸೊ ಪಾಸಿಂಗ್ ಕ್ರೈಟೇರಿಯಾ ಯಾವ ಥರ, 40 ಮಾರ್ಕ್ಸ್ ಇನ್ ಈಚ್ ಪೇಪರ್, ಓವರ್ ಆಲ್ ಅಗ್ರಿಗೇಟ್ 50%. ಸೊ ಇವು 4 ಪತ್ರಿಕೆಯಲ್ಲಿ ನಿಮ್ಮದು ಅಗ್ರಿಗೇಟ್ ಎಷ್ಟು ಇರಬೇಕು ಅಂತಂದರೆ 50% ಇರಬೇಕು. ಅಂದರೆ ಓವರ್ ಆಲ್ 400ಗೆ ಔಟ್ ಆಫ್ ಯು ಹ್ಯಾವ್ ಟು ಸ್ಕೋರ್ 200 ಮಿನಿಮಮ್ ಟು ಕ್ವಾಲಿಫೈ ಆಸ್ ಎ CA ಫೌಂಡೇಶನ್ ಎಕ್ಸಾಮ್. ಸೊ ICAI ಕಂಡಕ್ಟ್ ಎ CA ಫೌಂಡೇಶನ್ ಎಕ್ಸಾಮ್ ಥ್ರೈಸ್ ಇನ್ ಎ ಇಯರ್. 2024ರಿಂದ ICAIನವರು ವರ್ಷದಲ್ಲಿ 3 ಬಾರಿ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಫಸ್ಟ್ ಬಂದುಬಿಟ್ಟು ಜನವರಿ ಆದ ನಂತರ ಮೇ ಆರ್ ಜೂನಲ್ಲಿ. ಸೊ ಮೂರನೇದು ಸೆಪ್ಟೆಂಬರಲ್ಲಿ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ಸೊ ICAI ಕಂಡಕ್ಟ್ ಎಕ್ಸಾಮ್ಸ್ ಥ್ರೈಸ್ ಇನ್ ಎ ಇಯರ್. ಸೊ ICAI ರಿಜಿಸ್ಟ್ರೇಷನ್ ಫೀಸ್ ಬಂದುಬಿಟ್ಟು ಫೌಂಡೇಶನ್ಗೆ 9,000. ಸೊ ICAI ಮಾಡ್ಯೂಲ್ಸ್ ಮೇಲೇ ಡಿಪೆಂಡ್ ಇರ್ತೀನಿ. ನಾನು ಸೆಲ್ಫ್ ಪ್ರಿಪ್ರೇಷನ್ನೇ ಮಾಡಿ CA ಫೌಂಡೇಶನ್ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋರು 12,000. ಇದರಲ್ಲಿ ಎಕ್ಸಾಮಿನೇಷನ್ ಫೀಸ್ ಬರುತ್ತೆ ಪ್ಲಸ್ ರಿಜಿಸ್ಟ್ರೇಷನ್ ಫೀಸ್ ಬರುತ್ತೆ. ಸೆಲ್ಫ್ ಪ್ರಿಪ್ರೇಷನ್ ಮಾಡೋದು ವಿತೌಟ್ ಟೇಕಿಂಗ್ ಎನಿ ಕೋಚಿಂಗ್ 12,000. ನಿಮ್ಮ ಕಡೆ ಫಂಡ್ ಇತ್ತಂದರೆ ಯು ಕ್ಯಾನ್ ಟೇಕ್ ದಿ CA ಫೌಂಡೇಶನ್ ಕೋರ್ಸ್. ಸೊ CA ಫೌಂಡೇಶನ್ ಎಕ್ಸಾಮ್ ಪಾಸ್ ಆದ ನಂತರ ಇಂಟರ್ಮೀಡಿಯೇಟ್ ಕೋರ್ಸು, ಇದಕ್ಕೆ ಇನ್ನೊಂದು ಹೆಸರು ಡೈರೆಕ್ಟ್ ರೂಟ್ ಸಹ ಅಂತೀವಿ. ಸೊ ಎಲಿಜಿಬಿಲಿಟಿ ಏನು, CA ಫೌಂಡೇಶನ್ ಪಾಸ್ಡ್ ಸ್ಟೂಡೆಂಟ್, ಡಿಗ್ರಿ ಫೈನಲ್ ಇಯರ್ ಓದ್ತಾ ಇರೋರು, ಎನಿ ಗ್ರ್ಯಾಜುಯೇಟ್, ಐದರ್ ಯುವರ್ ಸೈನ್ಸ್ ಗ್ರ್ಯಾಜುಯೇಟ್ ಆರ್ ಆರ್ಟ್ಸ್ ಗ್ರ್ಯಾಜುಯೇಟ್ ಆರ್ BE ಗ್ರ್ಯಾಜುಯೇಟ್. ನಿಮಗೆ ಕಾಮರ್ಸ್ದವ್ರಿಗಾದರೆ 55% ಮಿನಿಮಮ್ ಬೇಕು. ಎನಿ ಅದರ್ ಡಿಗ್ರಿ ಆದವ್ರಿಗೆ 60% ಬೇಕು. ಸೊ CA ಇಂಟರಲ್ಲಿ 2 ಗ್ರೂಪ್ ಇರುತ್ತೆ. ಗ್ರೂಪ್ 1ನಲ್ಲಿ 3 ಪೇಪರ್ಸು, ಗ್ರೂಪ್ 2ಅಲ್ಲಿ 3 ಪೇಪರ್ಸು. ಗ್ರೂಪ್ 1ನಲ್ಲಿ ಅಡ್ವಾನ್ಸ್ಡ್ ಅಕೌಂಟಿಂಗು, ಕಾರ್ಪೊರೇಟ್ ಆ್ಯಂಡ್ ಅದರ್ ಲಾಸು. ಸೊ ಟ್ಯಾಕ್ಸೇಷನಲ್ಲಿ 2 ಭಾಗಗಳಿರುತ್ತವೆ, ಇನ್ಕಮ್ ಟ್ಯಾಕ್ಸ್ ಲಾಸ್ ಆ್ಯಂಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು. ಇದು ಡೈರೆಕ್ಟ್ ಟ್ಯಾಕ್ಸೇಷನು, ಇದು ಇಂಡೈರೆಕ್ಟ್ ಟ್ಯಾಕ್ಸೇಷನು. ಇದನ್ನು ಓದುವಾಗ ಗೊತ್ತಾಗುತ್ತೆ. ಗ್ರೂಪ್ 2ಅಲ್ಲಿ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗು, ಆಡಿಟ್ ಆ್ಯಂಡ್ ಎಥಿಕ್ಸು. ಸೊ 6th ಪೇಪರು 2 ಭಾಗಗಳು ಇರ್ತವೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಆ್ಯಂಡ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟು. ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂದರೆ, ಆಬ್ಜೆಕ್ಟಿವ್ ಟೈಪ್ ವಿತೌಟ್ ನೆಗೆಟಿವ್ ಮಾರ್ಕಿಂಗ್ 30 ಮಾರ್ಕ್ಸ್ಗೆ ಕೇಳ್ತಾನೆ. ಮತ್ತು ಸಬ್ಜೆಕ್ಟಿವ್ ಟೈಪ್ 70 ಮಾರ್ಕ್ಸ್ಗೆ ಅಲ್ಲಿ ಕ್ವಶನ್ಸನ್ನು ಕೊಟ್ಟಿರ್ತಾನೆ. ಯು ಹ್ಯಾವ್ ಟು ರೈಟ್ ದಿ ಆನ್ಸರ್ ಇನ್ ಎ ಡಿಸ್ಕ್ರಿಪ್ಟಿವ್ ಮ್ಯಾನರ್. ಪಾಸಿಂಗ್ ಕ್ರೈಟೇರಿಯಾ ಯಾವ ಥರ ಇರುತ್ತೆ ಅಂದರೆ, 40% ಮಾರ್ಕ್ಸ್ ಇನ್ ಈಚ್ ಪೇಪರ್, ಓವರ್ ಆಲ್ ಅಗ್ರಿಗೇಟ್ 50%. 600ಗೆ ನೀವು CA ಇಂಟರ್ಮೀಡಿಯೇಟ್ ಕ್ವಾಲಿಫೈ ಆಗಬೇಕು ಅಂತಂದರೆ ಔಟ್ ಆಫ್ ಯು ಹ್ಯಾವ್ ಟು ಸ್ಕೋರ್ 300. ಸೊ ಪ್ರತಿ ಪೇಪರ್ ಮೇಲೆ ನಿಮ್ಮದು 50 ಮಾರ್ಕ್ಸ್ ಮೇಲ್ಗಡೆ ಇತ್ತಂದರೆ ಯು ಆರ್ ಆನ್ ಎ ಸೇಫರ್ ಝೋನ್. ಸೊ ಇದು ಸಹ ICAIನವರು ಎಕ್ಸಾಮ್ಸನ್ನು ವರ್ಷದಲ್ಲಿ 3 ಬಾರಿ ಕಂಡಕ್ಟ್ ಮಾಡ್ತಾರೆ, ಜನವರಿ, ಮೇ ಆರ್ ಜೂನ್, ಸೆಪ್ಟೆಂಬರಲ್ಲಿ. ಸೊ ICAI ರಿಜಿಸ್ಟ್ರೇಷನ್ ಫೀಸ್ ಫಾರ್ CA ಇಂಟರ್ ಕೋರ್ಸ್ ಈಸ್ 18,000. ಸೊ
ಗ್ರೂಪ್ 1 ಗ್ರೂಪ್ 2ಗೆ 18,000 ನೀವು ಕೊಟ್ಟು CA ರಿಜಿಸ್ಟ್ರೇಷನ್ಗೆ CA ಎಂಟ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ಇದು ಸೇಮು ನೀವು CA ಇಂಟರ್ಮೀಡಿಯೇಟ್ ವಿತೌಟ್ ಗೋಯಿಂಗ್ ಟು ದಿ ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ 25,000 ಇದರಲ್ಲಿ ಎಕ್ಸಾಮಿನೇಷನ್ ಫೀಸ್ ಬಂದುಬಿಟ್ಟು ನಿಮಗೆ ಇಷ್ಟು ಫಂಡ್ ಇತ್ತಂದರೆ ಸಾಕು, ಯು ಕ್ಯಾನ್ ಕಂಪ್ಲೀಟ್ ದಿ ಯುವರ್ CA ಇಂಟರ್ ಕೋರ್ಸ್. ಕರಿಯರ್ ಅಪಾರ್ಚುನಿಟೀಸ್ ಆಫ್ಟರ್ CA ಇಂಟರ್, ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ನೀವು ನಿಮ್ಮ ಆರ್ಟಿಕಲ್ಶಿಪ್ ಮಾಡುವಾಗನೇ ನಿಮ್ಮ ಸ್ಟೈಪೆಂಡು 3,000 ನೀವು ನಾರ್ಮಲ್ CA ಇಂಟರ್ ಆಗಿ ಹೋದರೆ 3,000 ಇರುತ್ತೆ. ಈ ಎರಡು ಕೋರ್ಸು ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ GAIB CAIB ನೀವು ಮಾಡಿದ್ರೆ ಯು ಕ್ಯಾನ್ ಅರ್ನ್ ನಾರ್ಮಲ್ ಸ್ಟೂಡೆಂಟ್ಗಿಂತ ನಿಮಗೆ ಜಾಸ್ತಿ ಸ್ಟೈಪೆಂಡ್ ಇರುತ್ತೆ. 12,000ಇಂದ 15,000 ನಿಮ್ಮದು ಸ್ಟೈಪೆಂಡ್ ಇರುತ್ತೆ GAIB CAIB. ಸೊ CA ಇಂಟರ್ ವಿತ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಇಂಪ್ಯಾಕ್ಟ್ ಆನ್ ಸ್ಟೈಪೆಂಡ್ ಡ್ಯೂರಿಂಗ್ ಆರ್ಟಿಕಲ್ಶಿಪ್. ನಾರ್ಮಲ್ CA ಇಂಟರ್ ಪಾಸ್ ಆದವ್ರಿಗೆ 3,000. ಈ ಎರಡು ಕೋರ್ಸ್ ನೀವು ಇನ್ ಕೇಸ್ ಪಾಸ್ ಆದ್ರಿ ಅಂತಂದರೆ ಯುವರ್ ಸ್ಟೈಪೆಂಡ್ ಮೇ ಬಿ 12,000 to 15,000 ಹೈಕ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ CA ಫೈನಲ್ಗೆ ಇನ್ನೂ ತುಂಬ ಟೈಮ್ ಇರುತ್ತೆ, 2 ವರ್ಷ 2.5 ವರ್ಷ. ಸೊ ಅದರಲ್ಲಿ ನಿಮಗೆ ಫೈನಾನ್ಷಿಯಲ್ ಬರ್ಡನು ಕಡಿಮೆ ಇರುತ್ತೆ. ಸ್ಟ್ರೆಸ್ ಫ್ರೀ ಆಗಿ ನೀವು CA ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೋಬೋದು. ಕನ್ಫರ್ಮ್ ಜಾಬ್ಸ್ ಆಲ್ಸೋ ಅವೈಲೇಬಲ್ ಇನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಆಕ್ಸಿಸ್ ಬ್ಯಾಂಕು, HDFC ಬ್ಯಾಂಕು, ICICI ಬ್ಯಾಂಕು. ಇಲ್ಲಿ ಕನ್ಫರ್ಮ್ ಜಾಬ್ಸ್ ಸಹ ಇರುತ್ತೆ. ನೀವು CA ಇಂಟರ್ ವಿತ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಮಾಡಿದ್ರೆ ಕನ್ಫರ್ಮ್ ಜಾಬ್ ಸಹ ಆಫರ್ ಮಾಡ್ತಾರೆ. ನೋ ಸೇಲ್ಸ್ ಆರ್ ಟಾರ್ಗೆಟ್ ಓರಿಯೆಂಟೆಡ್ ಜಾಬ್ಸು. ನೀವು CA ಮಾಡಿರ್ತೀರ, ನಿಮಗೆ ಸೇಲ್ಸ್ ಆಗಲಿ ಟಾರ್ಗೆಟ್ ಓರಿಯೆಂಟೆಡ್ ಜಾಬ್ಸ್ ಕೊಡೋದಿಲ್ಲ. ಸೊ ಅಡ್ಮಿನ್ ಲೆವೆಲ್ ಜಾಬ್ಸ್ ಫಾರ್ ದಿ CA ಆಸ್ಪಿರೆಂಟ್. ಇನ್ಸ್ಪೆಕ್ಷನ್ನು, ಆಡಿಟಿಂಗು, ಕಂಪ್ಲೇಂಟ್ಸು, ಕ್ರೆಡಿಟ್ ಡಿಪಾರ್ಟ್ಮೆಂಟಲ್ಲಿ ಯು ಕ್ಯಾನ್ ಗೋ ಫಾರ್ ದಿ ಜಾಬ್ಸ್. ಪೇ ಸ್ಕೇಲ್ ಯಾವ ಥರ ಇರುತ್ತೆ ಅಂತಂದರೆ ಸ್ಟಾರ್ಟಿಂಗ್ ಸ್ಯಾಲರಿ ಬಂದುಬಿಟ್ಟು 35,000ದಿಂದ 40,000 ಮಟ್ಟ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲರಿನೇ ಇರುತ್ತೆ. ಲ್ಯಾಟ್ರಲ್ ರಿಕ್ರೂಟ್ಮೆಂಟ್. ಇಫ್ ಎನಿವನ್ ವರ್ಕ್ಸ್ ಇನ್ ಪ್ರೈವೇಟ್ ಸೆಕ್ಟರ್ ಫಾರ್ ಮೋರ್ ದೆನ್ 4 years, public sector banks calls separate notification for experienced candidates without IBPS exams. ಅಂದರೆ ನಿಮ್ಮದು CA ಇಂಟರ್ ಪಾಸ್ ಆಗಿರುತ್ತೆ, ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಸಹ ಆಗಿತ್ತು, ನೀವು 4 ವರ್ಷ ಯಾವುದಾದ್ರೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ ವರ್ಕ್ ಮಾಡಿದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕಾಲ್ಸ್ ಫಾರ್ ಸಪ್ರೇಟ್ ನೋಟಿಫಿಕೇಶನ್ ಫಾರ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ವಿತೌಟ್ IBPS ಎಕ್ಸಾಮ್ಸ್. IBPS ಎಕ್ಸಾಮ್ಸ್ ಅಂದರೆ ಅಲ್ಲಿ BA ದವರು ಬರ್ತಾರೆ, BComನವರು ಇರ್ತಾರೆ, BScನವರು ಇರ್ತಾರೆ, BEನವರು ಇರ್ತಾರೆ. ಸೊ ನೀವು CA ಇಂಟರ್ ವಿತ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸು 4 ವರ್ಷ ನೀವು ಸರ್ವಿಸ್ ಮಾಡಿದ್ರೆ ನಿಮಗೋಸ್ಕರನೇ ಸಪ್ರೇಟಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು SBIನವರು, ಬ್ಯಾಂಕ್ ಆಫ್ ಬರೋಡಾದವರು, ಯೂನಿಯನ್ ಬ್ಯಾಂಕ್ ಅವರು, ಕೆನರಾ ಬ್ಯಾಂಕ್ ಅವರು ಸಪ್ರೇಟ್ ಕಾಲ್ ಫಾರ್ಮ್ ಸಹ ಇರುತ್ತೆ. ವಿತೌಟ್ IBPS ಎಕ್ಸಾಮ್ ಡೈರೆಕ್ಟ್ಲಿ ರಿಕ್ರೂಟ್ ವಿತ್ ಇಂಟರ್ವ್ಯೂ ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನೀವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನಲ್ಲೂ ಸಹ ವರ್ಕ್ ಮಾಡ್ಬೋದು. ಇಫ್ ಎನಿ ಕ್ಯಾಂಡಿಡೇಟ್ ಹೈಲಿ ಕ್ವಾಲಿಫೈಡ್ CA ಕ್ಯಾನ್ ಡೈರೆಕ್ಟ್ಲಿ ಗೆಟ್ ಜಾಬ್ ಇನ್ RBI, NABARD. ಸೊ ನೀವು ಪ್ರೈವೇಟ್ ಸೆಕ್ಟರಲ್ಲಿ 4 ವರ್ಷ ಸರ್ವಿಸ್ ಮಾಡಿರ್ತೀರ, CA ಇಂಟರ್ ಪಾಸ್ ಆಗಿರುತ್ತೆ, ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಸಹ ನಿಮ್ಮ ಹತ್ರ ಇರುತ್ತೆ, ವರ್ಕ್ ಎಕ್ಸ್ಪೀರಿಯನ್ಸ್ ಸಹ ಇರುತ್ತೆ. RBIನವರು ಮತ್ತು NABARDನವರು ನೋಟಿಫಿಕೇಶನ್ ಸಹ ಕಾಲ್ ಫಾರ್ ಮಾಡಿರ್ತಾರೆ ನಿಮಗೋಸ್ಕರ. ಒನ್ ಕ್ಯಾನ್ ಗೋ ಟು ಎಕ್ಸಿಕ್ಯೂಟಿವ್ ಲೆವೆಲ್, CM, ಚೀಫ್ ಮ್ಯಾನೇಜರ್, AGM, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, GM, ಝೋನಲ್ ಮ್ಯಾನೇಜರ್. GM ಅಂತಂದರೆ ಜನರಲ್ ಮ್ಯಾನೇಜರು, ಇದು ಝೋನಲ್ ಮ್ಯಾನೇಜರು. ED, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, MD, ಮ್ಯಾನೇಜಿಂಗ್ ಡೈರೆಕ್ಟರ್ ಬೈ ಹ್ಯಾವಿಂಗ್ ಪ್ರೊಫೆಷನಲ್ ಡಿಗ್ರಿ ಲೈಕ್ CA. ಇದು ಒನ್ ಕ್ಯಾನ್ ಗೋ ಟು ದ ಎಕ್ಸಿಕ್ಯೂಟಿವ್. ನೀವು CA ಮುಗಿದ ತಕ್ಷಣ ನಿಮ್ಮದು ಒಂದು 10 years ಎಕ್ಸ್ಪೀರಿಯನ್ಸ್ ಆಯ್ತು ಅಂತಂದರೆ ನೀವು ಎಕ್ಸಿಕ್ಯೂಟಿವ್ ಲೆವೆಲಲ್ಲಿ ಬರ್ತೀರಾ. ಚೀಫ್ ಮ್ಯಾನೇಜರು, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರು, ಝೋನಲ್ ಮ್ಯಾನೇಜರು, ಜನರಲ್ ಮ್ಯಾನೇಜರು, ED, MD ಗೋಸ್ಕರ ದೇರ್ ಈಸ್ ಎ ಚಾನ್ಸ್ ದಟ್ ಯು ಕ್ಯಾನ್ ಸ್ಕೈ ಲಿಮಿಟ್ ಯುವರ್ ಪ್ರೊಫೆಷನ್ CA ಮುಗಿದ ತಕ್ಷಣ. ಸೊ CA ಕೋರ್ಸ್ಗೆ ಇನ್ವೆಸ್ಟ್ಮೆಂಟು, ಇದನ್ನು ನಾವು ಫೀಸ್ ಅಂತ ಕರೆಯಲ್ಲ, ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ. ಸೊ CA ಫೌಂಡೇಶನ್ಗೆ 12,000, ಇದರಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಬಂದುಬಿಟ್ಟು ಎಕ್ಸಾಮಿನೇಷನ್ ಫೀಸು. CA ಎಂಟ್ರಿಗೆ 25,000, CA ಫೈನಲ್ಗೆ 30,000, ಮಿಸ್ಸೆಲೇನಿಯಸ್ಸು ಅದು ಇದು 25,000, 92,000 ವಿತೌಟ್ ಕೋಚಿಂಗ್. ಸೊ ನಾವು ICAI ಮಾಡ್ಯೂಲ್ಸ್ ಮೇಲೇ ಡಿಪೆಂಡೆಂಟ್ ಇರ್ತೀವಿ, ಸೆಲ್ಫ್ ಪ್ರಿಪ್ರೇಷನ್ನೇ ಮಾಡೋರು 92,000. ನಿಮ್ಮದು ಕೋಚಿಂಗ್ ನೀವು ತಗೋತೀನಿ ಅಂತಂದರೆ ಅದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ದೀಸ್ ಫೀಸ್ ಕ್ಯಾನ್ ಬಿ ರಿಫಂಡೇಬಲ್ ಡ್ಯೂರಿಂಗ್ ಯುವರ್ ಆರ್ಟಿಕಲ್ಶಿಪ್ಪು.
ನೀವು ಇಲ್ಲಿ ಏನು ಫೀಸ್ ಕೊಟ್ಟಿರ್ತೀರಾ, ದೀಸ್ ಫೀಸ್ ಕ್ಯಾನ್ ಬಿ ರಿಫಂಡೇಬಲ್ ಡ್ಯೂರಿಂಗ್ ಯುವರ್ ಆರ್ಟಿಕಲ್ಶಿಪ್ ಓನ್ಲಿ. ಇದೇನು ನೀವು ಕಟ್ಟಿರ್ತೀರಲ್ಲ ಫೀಸು, ಇದು ನಿಮಗೆ ಆರ್ಟಿಕಲ್ಶಿಪ್ ಮುಗಿಯೋದ್ರೊಳಗೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತೆ. ಲೆಸ್ ಫೀಸ್, ಹೈ ರಿವಾರ್ಡ್ ಆ್ಯಂಡ್ ರಿಕಗ್ನಿಷನ್ ಪ್ರೊಫೆಷನ್ ಇನ್ ದಿ ಸೊಸೈಟಿ. ಈ ಪ್ರೊಫೆಷನ್ನು CA ಪ್ರೊಫೆಷನ್ನು ಲೆಸ್ ಫೀಸ್ ಪೇ ಮಾಡಿರ್ತೀರ, ಆದರೆ ಸೊಸೈಟಿಯಲ್ಲಿ ಹೈ ರಿವಾರ್ಡ್ ಸಿಗುತ್ತೆ, ಹೈ ರಿಕಗ್ನಿಷನ್ ಸಹ ಸಿಗುತ್ತೆ. ಸೊ CA ಕೋರ್ಸ್ ಬಗ್ಗೆ ಇಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ನನ್ನ ನಂಬರ್ ಇದೆ. ಸೊ ಪ್ರೈಸ್ ಮನಿ ಆಲ್ಸೋ ದೇರ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. Government of Karnataka also provide prize money to CA inter passed student ₹50,000, CA final passed student 1 lakh. This facility is for SC, ST, OBC, economically weaker section students. So ನೀವು CA ಇಂಟರ್ ಪಾಸ್ ಆದರೆ 50,000 ಕೊಡ್ತಾರೆ, CA ಫೈನಲ್ ಪಾಸ್ ಆದರೆ 1 ಲಕ್ಷ ಕೊಡ್ತಾರೆ. ಸೊ SC ST ಅಂತಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಂದರೆ ದೇವರಾಜರ್ಸು ಆ ಡಿಪಾರ್ಟ್ಮೆಂಟನ್ನು ನಿಮಗೆ ಕೊಡ್ತಾರೆ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದರೆ ನನ್ನ ನಂಬರ್ ಇದೆ, ಈ ನಂಬರ್ಗೆ ಕಾಲ್ ಮಾಡಿ ಮೋರ್ ಡೀಟೇಲ್ಸನ್ನು ನಾನು ಕೊಡ್ತೀನಿ. ಸೊ ನೀವು CA ಫೈನಲ್ಲೇ ಪಾಸ್ ಆಗಬೇಕು, ಅಲ್ಲಿವರೆಗೂ ವೇಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು CA ಇಂಟರ್ ಪಾಸ್ ಆಗಿ ಪ್ಯಾರಲಲ್ ಆಗಿ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಕೋರ್ಸ್ ತೊಗೊಳ್ಳಿ. ಅದರೊಟ್ಟಿಗೆ ಯು ಕ್ಯಾನ್ ಅರ್ನ್, ಏನು CA ಯಾರು ಕ್ವಾಲಿಫೈಡ್ ಇರ್ತಾರಲ್ಲ ಆ ರೇಂಜ್ಗೆ ನೀವು ಅರ್ನ್ ಮಾಡ್ಕೊತ ಹೋಗ್ತಾ ಇರ್ತೀರ. ಸೊ ಕೆಳಗಡೆ ನನ್ನ ನಂಬರ್ ಇದೆ, ಈ ನಂಬರ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಾಲ್ ಮಾಡಿ. ಸೊ ಇನ್ ಡಿಟೇಲ್ ಯು ಕ್ಯಾನ್ ಆಸ್ಕ್ ಎನಿ ಕ್ವರಿ ರಿಲೇಟೆಡ್ ಟು ದಿ CA ಇಂಟರ್, CA ಫೌಂಡೇಶನ್, CA ಫೈನಲ್, ಆರ್ಟಿಕಲ್ಶಿಪ್ ಯಾವ ಥರ ಇರುತ್ತೆ, ಆರ್ಟಿಕಲ್ಶಿಪ್ಪಲ್ಲಿ ಯಾವ ಫಾರ್ಮಲ್ಲಿ ಹೋಗಿ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು CMA ಇಂಟರ್ಮೀಡಿಯೇಟ್ ಬಗ್ಗೆ ವಿಡಿಯೋ ತರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಟೇಕ್ ಕೇರ್, ಬಾಯ್.